ಮುಖ್ಯವಾದ ಉದ್ದೇಶ ಏನು ಅಂತಂದ್ರೆ, ನಮ್ಮ ಮಠದ ಪರಂಪರೆಯಲ್ಲಿ ಅನೇಕ ಜನ ಮಹಾಸ್ವಾಮಿಗಳು ಆಗೋಗಿದ್ದಾರೆ. ಅದರಲ್ಲಿ ಶಿವಲಿಂಗ ಸ್ವಾಮಿಗಳು ಅಂತೇಳಿ ಕೆಳಗಡೆ ಗದ್ದಿಗೆ ಅವರು ತಪಸ್ವಿಗಳಾಗಿದ್ದಾರೆ. ಲೋಕ ಕಲ್ಯಾಣ ಅಂತಕ್ಕಾಗಿ ಏನು ಸನ್ಯಾಸಿಗಳ ಕೆಲಸದೇ ತಾನೆ, ಜಗತ್ತಿಗೆ ಒಳ್ಳೆದನ್ನೇ ಬಯಸ್ತಾರೆ. ಅವರು 2 ಕೋಟಿ ಜಪ ಮಾಡಿ ಒಂದು ಮೂಗುತಿ ಮತ್ತು ಹೊತ್ತಿಗೆ ಅಂತ ಬರೆದಿದ್ದಾರೆ. ಮೂಗುತಿ ಅಂತಂದ್ರೆ ಹೆಣ್ಣು ಮಕ್ಕಳ ಮೂಗಿಗೆ ಇರ್ತಕ್ಕಂಥದ್ದು, ಒಂದು ಪಾವಿತ್ರತೆ ಇರ್ತಕ್ಕಂಥದ್ದು. ಅದನ್ನ ಅರಸೀಕೆರೆ ತಾಲೂಕು ಕಣಕಟ್ಟಿ ಹೋಬಳಿ ಮಾಡಾಳ್ ಗ್ರಾಮದಲ್ಲಿ ಎಲ್ಲರೂ ಭಕ್ತಾದಿಗಳೇ, ನಾವು ಎಲ್ಲಿ ಏನಿಟ್ರೆ ಸುರಕ್ಷಿತವಾಗಿರ್ತದೆ, ಯಾರು ಅದನ್ನ ಕಾಪಾಡಿಕೊಂಡು ಹೋಗ್ತಾರೆ ಅನ್ನೋ ದೃಷ್ಟಿಯಿಂದ ಅವ್ರ ಆತ್ಮೀಯರಾದ ಮುದ್ದೇಗೌಡರು ಅಂತ ಅವ್ರ ಹತ್ರ ಅದನ್ನಿಟ್ರು. ಇಟ್ಟು ಒಂದು ಗೌರಿ ಸೇವೆ ಮಾಡೋದನ್ನ ಹೇಳ್ಕೊಟ್ರು. ಈಗ ಬಂದೆ ಟಿವಿಲಿ ನೀವೆಲ್ಲ ನೋಡಿರಿ, 16 ಗಂಟೆಗಳು ಹಾಕ್ತಾರೆ ಇದಕ್ಕೆಲ್ಲ ಅಂತೇಳಿ. ಅವತ್ತೇ 200 ವರ್ಷಗಳಿಂದ ಆ ಗಂಟೆ ಹಾಕಿಟ್ಟದರಲ್ಲಿ ಇಲ್ಲಿ ಅವ್ರ ಫ್ಯಾಮಿಲಿ ಒಳಗಿದೆ. ಯಾವ ಕ್ರಮದಲ್ಲಿ ಮಾಡಬೇಕು, ಎಷ್ಟಿರಬೇಕು, ಯಾವ ಪ್ರಮಾಣದಾಗಿರ್ಬೇಕು, ಎಲ್ಲವೂ ಇದೆ. ಅವಾಗ ಇಲ್ಲಿಂದ ಮೂಕ್ತಿ ಏನಿತ್ತಲ್ಲ, ಮೂಕ್ತಿಯನ್ನು ಕೊಡ್ತಾರೆ. ಅಲ್ಲಿ ಕೊಟ್ಟೇನಂತಾರೆ, ಎಲ್ಲಾ ಗೌರವದಂಗಲ್ಲ, ಇದನ್ನು ಮೂಕ್ತಿ ಧರಿಸಿದ್ರೆ ಇದು ಸಾಕ್ಷಾತ್ ಪಾರ್ವತಿ ತಿಳ್ಕೊಳ್ರಿ, ಇದಕ್ಕೆ ಯಾವುದೇ ವಿಧವಾದ ಬೆಳ್ಳಿ ಬಂಗಾರ ಏನು ಮುಟ್ಟಿಸ್ಕೊಡ್ರು ಅಂತೇಳಿ ಅವತ್ತೇ ಹೇಳ್ತಾರೆ ಅವರು. ಅವಿಚ್ಛಿನ್ನವಾಗಿ ಇವತ್ತವರೆಗೂ ಅದು ನಡ್ಕೊಂಡ್ ಬಂತು. ಆ ಮೂಕ್ತಿ ಕೊಡ್ಬೇಕಾದ್ರೆ ಈ ಮಠದ ಯಾರು ಸ್ವಾಮಿಗಳು ಇರ್ತಾರೆ ಅವರು ಕೊಡ್ಬೇಕದನ್ನ, ತೆಗಿಬೇಕಾದ್ರೆ ಅವ್ರು ಹೋಗಿರ್ಬೇಕು. ಆಮೇಲೆ ಅಲ್ಲೇ ಒಂದು ಫ್ಯಾಮಿಲಿಗೆ ಇರುತ್ತದು, ಮತ್ತೆ ಕೊಡ್ತಿರ್ತೀವಿ. ಈಗ ಬಂತು. ಈ ಬಂದ ಕಾಲದಲ್ಲಿ ನಮಗೆ ತಿಳಿದ ಮಟ್ಟಿಗೆ ಈ ಮಠಕ್ಕೆ ಕೆಲವು ಕಾಲ ಸ್ವಾಮಿಗಳಿರ್ಲಿಲ್ಲ. ಒಂದು 79 ವರ್ಷಗಳ ಹಿಂದೆ ಅವಾಗ ಒಂದ್ಸರಿ ಏನೋ ಅತಾಚರದಲ್ಲಿ ಆ ಮೂಕ್ತಿ ಕಾಣೆಯಂಗಾಯ್ತು. ಕಾಣೆ ಆದಾಗ ಅಲ್ಲಿಗೂ ಆಯ್ತು. ಇಲ್ಲಿ ಗದ್ದಿಗೆ ಪೂಜೆ ಮಾಡ್ತಿದ್ದಂತ ಇವರು ಹೂವನ್ ತೆಗೆಯುವಾಗ ಅಲ್ಲಿ ಮೂಕ್ತಿ ಇತ್ತು. ಅಲ್ಲಿ ಬಾವಿಯಲ್ಲಿ ಬಿಟ್ಟಂತ ಗೌರಮ್ಮನ ಮೂಕ್ತಿ ಅತಾಚೂರ್ಯವಾಗಿ ನೀರಿಗೆ ಹೋಗಿತ್ತು. ಅವರು ಚಿತ್ತಾಕೃತಿ ಇಲ್ಲಿ ಬಂದ್ರು, ಏನ್ ಮಾಡ್ಬೇಕು, ಗುರುಗಳು ಕಟ್ಟುವ ಮೂಕ್ತಿ ಇಲ್ವಲ್ಲ ಅಂತ. ಅವಾಗ ಒಂದು ಸೇವದನ್ನು ತೆಗಿಬೇಕಾದ್ರೊಳಗೆ ಮೂಕ್ತಿ ಇತ್ತು, ಅದನ್ನ ಕಳಿಸ್ಕೊಟ್ರು. ಅದೇ ಧರಿಸ್ತೇವೆ. ಆ ನಂತರ ಇತ್ತೀಚೆಗೆ ಒಂದು 40-50 ವರ್ಷದಲ್ಲಿ ಆ ನೀರಿಗೆ ಬಿಡುವಾಗ ಮೂಕ್ತಿಯನ್ನು ಬಿಟ್ರು. ಅಮ್ಮನ್ನ ಸಮೇತ ಬಿಟ್ರಲ್ಲ ಜನರಿಗೆ, ಇಲ್ದಂಗ ಆಯ್ತು. ಆ ಗೌಡ್ರು ಚಿತ್ತಾಕ್ರಾಂತ ಇಟ್ಟಿದ್ದೆ, ಅವ್ರ ಇಟ್ಟದಲ್ಲಿ ಇಟ್ಟಿದೀವಿ ತಂದು ಧರಿಸು ಅಂತ. ಅವಾಗ ನೋಡಿದ್ರೆ ಒಂದು 10 ಸುತ್ತಿಕ್ಕಿದ್ರಂತೆ ಮುಕ್ತಿ. ಆ ಒಂದು ಮುಕ್ತಿ ಇವತ್ತು ಧರಿಸ್ತಾ ಇದೆ. ಗೌರಮ್ಮನಿಗಿಂತ ವಿಶೇಷವಾಗಿ ಆ ಒಂದು ಮೂಕ್ತಿಯ ಮಹತ್ವ ದರ್ಶನ ಅಂತ. ಇವತ್ತು ನಮ್ ಜನ ತಿರುಪ್ತಿಗೆ ಹೋಗ್ತಾರೆ, ಕೇದಾರಕ್ಕೆ ಹೋಗ್ತಾರೆ, ಶ್ರೀಶೈಲಕ್ಕೆ ಹೋಗ್ತಾರೆ, ಆಮೇಲೆ ಎಲ್ಲ ದೊಡ್ಡ ದೊಡ್ಡ ಪುಣ್ಯ ಸ್ಥಳಕ್ಕೆಲ್ಲ ಹೋಗ್ತಾರೆ, ಮುಸ್ಲಿಮರು ಮೆಕ್ಕಾಕ್ ಹೋಗ್ತಾರೆ. ಯಾತಿ ಎಲ್ಲಿದ್ರೆ ದರ್ಶನ ಭಾಗ್ಯದಿಂದ ಎಲ್ಲ ಮೋಕ್ಷ ಸಿಗ್ತದೆ, ಪ್ರಾಪ್ತಿ ಆಗ್ತದೆ. ಹಂಗೆ ಈ ಮುಕ್ತಿಯಲ್ಲಿ ವಿಶೇಷವಾದ ಒಂದು ಮಹತ್ವ ಇದೆ. ಅಲ್ಲಿ ಯಾವುದೇ ವಿಧವಾದ ಜಾತಿ ಮತ ಪಂಥ ಇಲ್ಲದೆ ಎಲ್ಲರೂ ಸೇವೆ ಮಾಡಕ್ಕೆ ಅವಕಾಶ ಇದೆ, ದರ್ಶನಕ್ಕೆ ಅವಕಾಶ ಇದೆ. ಮೊದಲು ಕೆಲವೊಂದು ಕಟ್ಟುಪಾಡುಗಳಿದ್ದಾವೆ, ಅದನ್ನ ಹೊರಗೆ ತಂದು ಕೊಟ್ಟುಕೊಂಡು ಎಲ್ಲರೂ ಮಾಡ್ಬೋದು, ನೀರಿಗೆ ಬಿಡಬಹುದು. ಹೀಗೆ ನಡ್ಕೊಂಡ್ಬರ್ತಂತ ಕಾಲದಲ್ಲಿ ಏನಾಯ್ತು, ಇತ್ತೀಚೆಗೆ 3 ವರ್ಷದ ಘಟನೆ. ಮುಕ್ತಿ ಕೊಡಕ್ಕೆ ನಾವು ಹೋಗ್ಬೇಕು ಅಂತೆಲ್ಲ ಆಯ್ತು. ಅಲ್ಲಿ ಏನ್ ಹಿಡಿದದೆ ಅನ್ನೋದು ನಮಗೆ ಗೊತ್ತಿಲ್ಲ. ಅದಕ್ಕೆ ಪೂರ್ವದಲ್ಲಿ ಒಂದು ಘಟನೆ ಹೇಳ್ತೀನಿ ನಿಮಗೆ, ನಡೆದದ್ದು ಒಂದು ಸತ್ಯ ಘಟನೆ. ನಾವು ಪೂಜೆ ಕೂತಾಗ ವಿಭೂತಿ ತರಿಸ್ತೀವಿ ಹಣಿಗೆ. ಸಾಯಂಕಾಲ ಪೂಜೆಯಲ್ಲಿ ಧರಿಸಿ ಕೂತ್ಕೊಂಡೆ. ಬೆಳಿಗ್ಗೆ ಎಡದಪ್ಪ ಇರುತ್ತೆ ವಿಭೂತಿ ಗಟ್ಟಿ, ಬೆಳಿಗ್ಗೆ ಅದು 2 ಹೋಳಾಗಿತ್ತು. ನಾನು ಸ್ನಾನಕ್ಕೆ ಹೋಗ್ಬೋದು ಬಿಡಲ್ಲ. ಆಮೇಲೆ ಏನ್ ಹಿಂಗಾಯ್ತಲ್ಲ ಅಂತೇಳಿ ಏನೋ ಅಶುಭ ಇದೆ ಅಂತ ತಿಳ್ಕೊಂಡ್ರು. ನಮ್ಮ ಹುಡುಗರಿಗೆ ತೋರಿಸ್ದೆ. ಆಮೇಲೆ ಇದನ್ನ ಕೆಲವರೆಲ್ಲ ಇದ್ರು, ತೋರಿಸ್ದೆ. ಅದನ್ನ ಬಾವಿಗೆ ಹಾಕಿಕೊಡ್ಲಿ ಅಂತೇಳಿ ಬೇರೆ ಒಂದು. ಆ ನಂತರ ಕೆಲವೊಂದು ಈ ಜಪ ತಪ್ಪುಗಳನ್ನು ಮಾಡ್ತಿರ್ತೀನಿ ನಾನು. ಈ ಪಂಚಾಗ್ನಿ ಅಂತ
4 ಭಾಗದಲ್ಲಿಯೂ ಬೆಂಕಿ ಕೊಂಡ, ಮೇಲೆ ಒಂದು ಬೆಂಕಿ ಕೊಂಡ. ಬಾಳೆ ಎಲೆ ಮೇಲೆ ಬಟ್ಟೆ ಹಾಕಬಾರ್ದು, ಬಟ್ಟೆ ಹಾಕಿದ್ರೆ ಬೆಂಕಿಗೆ ಹೋಗಿ ಬಟ್ಟೆ ತೀವಳುತ್ತೆ. ಅದ್ರಲ್ಲಿ ಕೆಲವೊಂದು ನೆಲಮಾಳಿಗೆ ಇದೆ, ಅಲ್ಲಿ ಮಾಡ್ತಾ ಇದ್ದ ನಾನು. ಬಂದು 5 ನಿಮಿಷಕ್ಕೆ ಏನಾಯ್ತು, ಮೇಲಿಂದ ಹೊಡೆದ ತರ ಕುಂಡ ಹೊಡೆದು ಬಿಡ್ತದು, ಹೊಡೆದು ಇಲ್ಲಿ ಬಿತ್ತು, ಹೊಟ್ಟೆ ಮೇಲೆ ಬಿತ್ತು. ಅದು ಬರ್ರಂತ ಊದಿ ಬಿಡ್ತಲ್ಲ, ಊದಿದ ಮೇಲೆ ಅಲ್ಲಿ ಪಕ್ಕದ ಜೇನುತುಪ್ಪ ಇಟ್ಟಿದ್ದು, ಒಂದು ಹೆಣ್ಣು ಮಗಳು ಉಜ್ಜಿ ಅದನ್ನ ಧರಿಸ್ದಂಗೆ ಕಾಣ್ತಾ ಇತ್ತು ನನಗೆ. ನೋಡ್ಬರ್ರಿ, ಇಲ್ಲಿದೆ. ಇಷ್ಟು ಈ ತರ ಊದಿ ಬಿಡ್ತೀನಿ. ಊದಿ ಬಿಡ್ದು ಮೆಡಿಸಿನ್ ಮಾಡ್ಲಿಲ್ಲ. ನಾನು ಆ ಜಪದಲ್ಲಿ ಕೂತಿದ್ದಾಗ ಲಕ್ಷಣ ಆಗಲಿಲ್ಲ. ಒಂದು ಹೆಂಗ್ಸ್ ಮುದುಕಿ ಅದು ಪ್ರಿಕಾಷನ್ಸ್ ಮಾಡ್ಕೊಂಡಿರ್ತೀವಿ, ಏನಾದ್ರು ಬೆಂಕಿ ಆ ಜೇನುತುಪ್ಪ ಸವರಿದಂಗೆ ಆಯ್ತು. ಅವಾಗ ನನಗೆ ಯೋಚನೆ ಮಾಡ್ತು, ಇದನ್ನು ಸವರಿದಾರ ಗೌರಿಯಮ್ಮ ಹತ್ರ ಇತ್ತು ಅವಾಗ. ಇದು ಒಂದು ಭಾವನೆ ಆಯ್ತು ನನಗೆ. ಆನಂತರ ಮೂಗ್ತಿ ಇಡಕ್ ಹೋದ್ವಿ. ಹೋಗಿ ನಮ್ಮ ಸಣ್ಣವ್ರ ಕಳಿಸಿದೆ. ಅನೇಕ ಘಟನೆಗಳು, ಕಾರ್ ಅಡ್ಡ ಹಾಕೋದು, ಆ ಹೆಣ್ಮಕ್ಳೆಲ್ಲ ಬರೋದು, ಗದ್ದಲ ಮಾಡೋದು, ಬ್ಯಾರ್ಕೆಟ್ ಹಾಕೋದು, ಇದೇನು ಎದ್ದು ನಡೀತಲ್ಲ ಇದು ಅಂತೇಳಿ ಯೋಚನೆ ಮಾಡಿ ಮತ್ತೆ ಅಲ್ಲಿ ನಮ್ಮ ಮಠ ಇದೆ. ನಮ್ಮ ಮಠಕ್ಕೆ ನಮಗೂ ಯಾರದೇನು ಕೇಳಕಂದಿ, ಅಲ್ಲಿಗೂ ಬಿಡ್ಲಿಲ್ಲ. ನಾನು ಪೊಲೀಸ್ ಅವ್ರಿಗೆ ಹೇಳಿದೆ, ಯಾಕಪ್ಪ ತೊಂದರೆ ಮಾಡ್ತೀರಾ? ಆತ ಏನೋ ಹೇಳಿದ, ಅಯ್ಯರ್ ಅಥಾರಿಟಿ. ನಾನು ಎಸ್ ಪಿನ ಕೇಳಿದೆ, ನಮ್ಗೇನು ಗೊತ್ತಿಲ್ಲ ಸ್ವಾಮಿ. ಒಳಗೆ ಬಿಡ್ಲೇ ಇಲ್ಲ. ಆಯ್ತು ಅಂತೇಳಿ ವಾಪಸ್ ಕರ್ಸಿದ್ವಿ. ಇವತ್ತು ಅವನೇನಾಗಿದೆ ಅಂದ್ರೆ ಬ್ರೈನ್ ಟ್ಯೂಮರ್ ಆಗಿ ಸಾಯಕ್ ಹೋಗ್ತಾನೆ. ನಿನ್ನೆ ಮೊನ್ನೆ ನನ್ನ ಹತ್ರ ಬರೋದು ಸಂಬಂಧಿಕರಲ್ಲ, ಏನೋ ತಪ್ಪಾಯ್ತು ಬುದ್ಧಿ ಹಾಗೆ ಅಂತ. ನಮ್ದೇ ತಪ್ಪಲ್ಪ, ಡಾಕ್ಟ್ರಿಗೆ ತೋರಿಸ್ರಿ, ಅವನ ಸಾವನ್ನ ನಾವು ಬಯಸಲ್ಲ, ಅವನ ಕೆಟ್ಟದನ್ನು ಬಯಸಲ್ಲ, ಪಾಪಕ್ಕೆ ಅವನು ಹೋಗ್ತಾನೆ. ಅದನ್ನ ಇನ್ಸ್ಪೆಕ್ಟರ್ ಹೇಳಿದ್ರು, ಸಬ್ ಇನ್ಸ್ಪೆಕ್ಟರ್ ಹೇಳಿದ್ರು. ಅವನು ಭದ್ರಾವತಿ ಹತ್ರದ ಊರು ಕಾಣುತ್ತೆ. ನಿನ್ನೆ ಬರೋದಾಕಿಲು ಅವ್ರು ಅಳ್ತಾ ಕೂತಿದ್ರು. ಅದರಲ್ಲಿ ಅವನೆಲ್ಲ ಇದನ್ನಂತ ಅವನು ಇರ್ಲಿ, ಒಳ್ಳೇದಾಗಲಿ, ಪಾಪ ಕೆಟ್ಟದ್ದು ಹೇಳಲ್ಲ. ಆ ನಂತರ ಏನಾಯ್ತು, ನಾವೇನು 175 ವರ್ಷಗಳಿಂದ ಆ ಅಮ್ಮನವ್ರ ತಂದು ಮೂಗ್ ತಿಳಿದು ಬಿಡ್ತಾ ಇದ್ವಿ, ಅದಕ್ಕೂ ಅವಕಾಶ ಕೊಡ್ಲಿಲ್ಲ. ಪೊಲೀಸ್ ಎದುರಿಗೆ 100 ಜನ ಪೊಲೀಸ್ ಇದ್ರು ಸಹಿತ ಅದಕ್ಕೆ ಅವಕಾಶ ಕೊಡ್ಲಿಲ್ಲ. ಆಯ್ತು, ಮತ್ತೆ ಬೇರೆ ನಮಗೂ ಪರಿಚಯ ಇತ್ತು, ಹೇಳಿ ಅಮ್ಮನವ್ರ ಬಿಡಿಸ್ಬಿಡ್ರಪ್ಪ ಅತ್ಲಾಗಿ, ಬೇಡ ಅಂತೇಳಿ. ಒಬ್ರು ಕಳ್ಳರು ತಗೊಂಡು ಹೋದಂಗೆ ಆ ಜನ ಕಣ್ಣೀರು ಹಾಕೊಂಡು ಬಿಟ್ಟು ಹೋದ್ರು. ಹೋದ ವರ್ಷ. ಇವತ್ತೇನು ಯಾರೇ ಕ್ರಮ ತಗೊಂಡಿಲ್ಲ ಅವರು. ನೀವು ಪತ್ರಿಕೆ ಎಲ್ಲ ಬರೆದಿರಾ, ಪತ್ರಿಕೆ ಕಟಿಂಗ್ಸ್ ನಮ್ ತೆಗೆದವೆ, ಪೊಲೀಸ್ನವರು ಕಟಿಂಗ್ ಮಾಡಿದ್ದಾರೆ, ನಮ್ಮ ಹತ್ರ ಇದಾವೆ. ಆ ನಂತರ ಈ ಹೋದ್ ಸಲ ಬಂತು, ಅದನ್ನ ಹೇಳಿದೆ, ಬೇಡ, ಊರಿನಲ್ಲಿ ಒಂದು ವಾತಾವರಣ ಸರಿಯಾಗ್ಲಿ, ಒಂದು ಇದ್ದಲ್ಲಿ ಚಿಕ್ಕದಾಗಿ ಮಡದ ಹತ್ರ ಇಟ್ಕೊಂಡ್ಬಿಡ್ರಿ ಸರ್. ಅಲ್ಲಿ ಇಟ್ರು, ಇಳಿಸಿದ್ರು, ಮಾಡ್ಲಿಲ್ಲ. ಅಲ್ಲಿಗೆ ಅಷ್ಟೇ ತಂದ್ರು, ನಮ್ಮ ಜಾಗಕ್ಕೂ ಅಷ್ಟೇ ತಂದ್ರು. ಅದೆಲ್ಲ ತಂದಿರೋದು ಅದಲ್ಲ ಅಲ್ಲ ತಂದಿರೋದು ಪೂಜೆ ಮಾಡಕ್ ನಾವು ಹೋಗ್ಲಿಲ್ಲ. ಈ ವರ್ಷ ಏನಂತ ಕೊನೆಗೆ ನಮಗೊಂದು ಸೂಚನೆ ಇತ್ತು, ಯಾಕೆ ಅಲ್ಲಿ ಏನು ಹಾಲಿಲ್ಲ ಅಮ್ಮನವ್ರದ್ದು, ಯಾಕೆ? ಅವಾಗ ನಮಗೆ, ಇಲ್ಲ, ನಾನು ಅಪ್ಪನ ಹತ್ರ ಹೋಗ್ತೀನಿ, ನಂದೇ ಆದ್ರೂ ಮಾಡ್ರಿ ಅಂತ. ಇದು 3-4 ತಿಂಗಳಿಂದ ನಮಗೆ ಒತ್ತಡ ಇತ್ತು ದೇವಿದು. ಅದಕ್ಕೆ ಒಂದಿನ ಕೂತಿದ್ವಿ, ಎಲ್ಲ ಮಾಡ್ಬೇಕು ಅಂತ ಆಯ್ತು. ಇವನೇ ಬಂದ, ಅಲ್ಲಿ ಜಾಗ ಕೊಡ್ತಾರಂತ ಹೇಳಿದ್ವಿ, ತಗೊಳ್ಳೋಣ ಅಮ್ಮನರಿಗೆ. ಅದು ಮತ್ತೊಬ್ಬನಿಗೆಲ್ಲ ಆಗೋಗಿತ್ತು. ಅವನು ಕರೆಸಿದ್ವಿ, ಅವನು ಶಿವನ ಕರೆಸಿದ್ವಿ, ಅವನು ಒಪ್ಕೊಂಡ. ಅವನೊಂದು ಕರಾರ ಮೇಲೆ ಒಪ್ಕೊಂಡ. ಏನು ಅಂದ್ರೆ, ಈಗ ಒಂದು 25-30 ವರ್ಷದಲ್ಲಿ ಆ ಊರಿನಲ್ಲಿ ಒಂದು ಸಿನಿಮಾ ಟಾಕಿಸಿ ಬೆಂಕಿ ಹಾಕಿದ್ರು. ಅವ್ನು ಟಾಕಿಸಿ ಬೆಂಕಿ ಹಾಕಿದ್ರು. ಅವಾಗ ಬಹಳಷ್ಟು ಜನ ಪೊಲೀಸ್ ಅರೆಸ್ಟ್ ಮಾಡ್ಕೊಂಡು ಹೋಗಿದ್ರು. ಅವ ರಾತ್ರಿ ಬಂದು ಅಭಿಮಾನದಲ್ಲಿ ನಾನೇ ಸ್ಟೇಷನ್ ಹತ್ರ ಹೋಗಿ ಅಲ್ಲೇ ನಮ್ಮ ಕರೆದು ರಾತ್ರಿ 1 ಗಂಟೆಗೆ ಬೇಲ್ ತಗೊಂಡು ಅವ್ರನ್ನೆಲ್ಲ ಬಿಡಿಸಿ ಕರ್ಸ್ಕೊಂಡ್ ಬಂದ್ವಿ. ಬೆಳಿಗ್ಗೆ ಅವ್ರು ಬಂದು ನನಗೆ ಹೇಳ್ದ, ಅಜಯ, ನಾನೇನ್ ಮಾಡಿದ್ದೆ, ಅವ್ರು ಬೆಂಕಿ ಹಾಕ್ತಾರೆ ಬಿಡಿಸಿದ್ರಲ್ಲ. ಅದಕ್ಕೆ ನಾನು ಅವ್ರಿಗೆ ಹೇಳಿದೆ, ಮುಂದೆ ಅದು ಕ್ಷೇತ್ರವಾಗುತ್ತೆ ಕಣೋ, ಬೆಂಕಿ ಹಾಕಿದ್ಮೇಲೆ ಹಾಳಾಗೋಗಲ್ಲ, ಒಂದು ಕ್ಷೇತ್ರವಾಗುತ್ತೆ, ಸುಮ್ಮನೆ
ಅವನು ಅದೇ ತಲೆಗೆ ಇಟ್ಕೊಂಡಿದ್ದ 25 ವರ್ಷದಿಂದ. ಅದಕ್ಕೆ ಆ ಜಾಗ ಕೊಟ್ಟ. ಅಲ್ಲಿ ಇವರು ಏನೋ ಮಾಡಿ ನಡೆಸಿದ್ದಾರೆ, ಉಳಿದು ನಡೆಸ್ತಾ ಇದ್ದೀವಿ. ಈಗ ಅಲ್ಲಿ ನನಗೆ ಅಮೇರಿಕೆಯಿಂದ ಫೋನ್ ಮಾಡಿದ್ರು, ರಷ್ಯಾದಿಂದ ಮಾದೇವಪ್ಪ ಅಂತ ನೀವು ಪ್ರಜಾವಾಣಿ ಅಲ್ಲೇ ರಿಪೋರ್ಟ್ಸ್ ಮಕ್ಕಳು ಫೋನ್ ಮಾಡಿದ್ರು, ಉತ್ತರ ಕರ್ನಾಟಕ, ಮಹಾರಾಷ್ಟ್ರ ಇಟ್ಟಿದ್ದೀರಂತೆ, ಎಲ್ಲಿ ಇಟ್ಟಿದ್ದೀರಾ, ಹೋಗಕ್ಕಾಗಲ್ಲ, ಪ್ರಚಾರನ್ನ ಹೋಗ್ಬೇಡ ಅಂತ ಹೇಳ್ತಾರಂತೆ, ನಮಗೆ ಮೂಲ ಎಲ್ಲಿ ಅಂತ ಬಹಳ ಫೋನ್. ನಾನು ಫೋನ್ ಮಾತಾಡಲಿಲ್ಲ, ಹಬ್ಬದಿತ್ತು ನಾನು ಮಾಡಲ್ಲ, ಯಾರಿಗೂ ಮಾಡಲಿಲ್ಲ. ನನಗೆ ನಿನ್ನೆ ಒತ್ತಡಗಳು ಬಹಳ ಬಂತು ಭಕ್ತಾದಿಗಳಿಂದ, ಅದೆಲ್ಲಿರೋದಾದ್ರು ಪ್ರಚಾರ ಮಾಡಿಸ್ರಿ, ನಾವು ಅಲ್ಲಿ ಹೋಗ್ಬೇಕು ಮಾಡಬೇಕು, ಹೋಗ್ಬೇಡ ಅಂತ ಹೇಳ್ತಾರಂತೆ. ಆ ಉದ್ದೇಶದ ರಾತ್ರಿ ಯೋಚನೆ ಮಾಡಿ ನಿಮ್ಮಗಳಿಗೆಲ್ಲ ಕರೆಸಿ ಆ ಒಂದು ಯೋಚನೆ ತಿಳಿಸ್ಬೇಕು ಅಂತ ಕರೆಸಿದ್ವಿ. ಇದು ಹಣ ಮಾಡೋಕ್ಕಾಗಲ್ಲ, ಪ್ರಚಾರ ಮಾಡೋಕ್ಕಾಗಲ್ಲ, ಮತ್ತೊಬ್ಬರ ಮೇಲೆ ಯಾವುದೇ ದ್ವೇಷಾಚರಣೆಗೆ ಏನಲ್ಲ. 175 ವರ್ಷಗಳಿಂದ ಒಂದು ಮಠ, ಅಡವಿ ಕಾಡಿನ ಮಠ, ಗುರುಗಳು ತಪಸ್ಸು ಮಾಡಿ 2 ಕೋಟಿ ಜಪವನ್ನು ಮಾಡಿ ಆ ಒಂದು ಮುಕ್ತಿಯನ್ನು ಮಾಡಿಕೊಟ್ಟಿದ್ರಲ್ಲ, ಅದಕ್ಕೆ ಅಪಮಾನ ಆಯ್ತು. ಆದ್ರೂ ಪರವಾಗಿಲ್ಲ, ಆ ಫಲ ಊಟ ಮಾಡ್ತಾರೆ. ಅದಕ್ಕೆ ನಿಂಬುಗಳ ಮುಖಾಂತರ ನಾನು ಏನು ಹೇಳಿ ಇಷ್ಟಪಡ್ತೀನಿ ಅಂದ್ರೆ, ಅಲ್ಲೇನು ಒಂದು ಭಕ್ತರ ರಸ್ತೆಲೇ ಇದೆ, ಜನ ಹೋಗ್ಲಿಕ್ಕೆ ಬಿಡ್ತಾ ಇಲ್ವಂತೆ. ಆಮೇಲೆ ಕೆಲವರು ಹೇಳ್ತಾರೆ ಪೊಲೀಸ್ ತರ ಹೋಗ್ಬೇಡ ಅಂತ ಹೇಳ್ತಾರೆ ಅಂತ. ನಾನು ಸಬ್ಬಿಸ್ಬಿಟ್ಟು ನಿನ್ನೆ ಮಾತಾಡಿದೆ, ಇಲ್ಲ ಸ್ಟಾಪ್ ಚೇಂಜ್ ಮಾಡಿದ್ದೀನಿ ಅಂತಂದ್ರು. ಅದೊಂದು. ಆಮೇಲೆ ಅಲ್ಲೇನ ಮಹತ್ವ ಇದೆ, ಆ ಹೊಸ ಸ್ಥಳ ಇದೆಯಲ್ಲ, ಅದಕ್ಕೆ ನೀವು ನಿಮ್ ಕೈ ಎಷ್ಟು ಸಹಾಯ ಮಾಡಿ, ಒಂದು 175 ವರ್ಷ ಬಂದ ಪರಂಪರೆ ನಮ್ಮ ಹಿಂದೂ ಧರ್ಮದಲ್ಲಿ ಯೂಸೇಜ್ ಟ್ರೆಡಿಷನ್ ಕಸ್ಟಮ್ ಅಂತ, ರೂಢಿ ಪದ್ಧತಿ ಸಂಪ್ರದಾಯ, ಇದು ಎಲ್ಲಾ ಸಮಾಜದಲ್ಲಿ ಇದೆ, ನಮ್ಮ ಸಮಾಜದಲ್ಲಿ ಇದೆ. ಅದಕ್ಕೆ ಭಂಗ ಆಗ್ತಾ ಇದೆ, ಅದಕ್ಕೊಂದು ಅವಕಾಶ ಮಾಡಿಕೊಡ್ಬೇಕು ಅಂತ ಒಂದು ದೃಷ್ಟಿ. ಇನ್ನೊಂದು ಪದ್ಧತಿ ಇದೆ, 9ನೇ ದಿನ ಗದ್ಗೆ ಮಾಡೋದು, 10ನೇ ದಿನ ನೀರಿ ಬಿಡೋದು ಅಂತ, ಅದಕ್ಕೂ ಏನೋ ಭಂಗ ಮಾಡ್ತಾ ಇದ್ದಾರಂತೆ. ಇದೊಂದು. ವಿಶೇಷವಾಗಿ ಇಂಗ್ಲಿಷ್ನಲ್ಲಿ ಒಂದು ಗಾದೆ ಇದೆ, ವೆನ್ ಮೆನಿ ಸ್ಪೀಕ್ಸ್ ಟ್ರೂತ್ ವಿಲ್ ಸೈಲೆಂಟ್ ಅಂತ. ದುಡ್ಡು ಮಾತಾಡಿದ್ರೆ ಸತ್ಯ ಸುಮ್ಮನಾಗುತ್ತೆ ಅಂತ. ಸುಮ್ಮನಾಗಲ್ಲ, ಸತ್ತು ಹೋಗ್ತಾ ಇದ್ದೆ ಈಗ. ಆ ದೃಷ್ಟಿಯಿಂದ ಎಲ್ಲ ನಮ್ಮವರೇ ದಿನ, ಯಾರ ಮೇಲೆ ದ್ವೇಷ ಇಲ್ಲ, ಅಸೂಯೆ ಇಲ್ಲ, ನಮ್ಮ ಯಾರಿಗೂ ನಾವು ಕಳಕ ಹೊರಿಸಲ್ಲ. ಅದು ಭಗವಂತಲ್ಲಿ ನಾವು ಹೇಳಿದೀವಿ. ಒಂದು ಹೇಳಿದಲ್ಲ, ಆ ಅಧಿಕಾರಿಗೆ ಒಳ್ಳೇದಾಗಲಿ, ಕಾನೂನು ಬದ್ಧವಾದರೂ ಹೋಗ್ಬೇಕು, ಯೋಚನೆ ಏನಿಲ್ಲ ನಮಗೆ, ಅದು ಯೋಚನೆ ಮಾಡಿಲ್ಲ. ಹಾಗಾಗಿ ನಮ್ಮ ಮಠದ ಪರಂಪರೆ, ಅಲ್ಲಿನ ಭಕ್ತಾದಿಗಳ ಒಂದು ಇಷ್ಟಾರ್ಥವನ್ನು ನೀವು ಪ್ರಚಾರ ಮಾಡೋ ಮುಖಾಂತರ ಸರಿಪಡಿಸ್ಕೊಡ್ತೀರ ಅಂತ ನಂಬಿ ನಾವು ಈ ಮಾತನ್ನು ಹೇಳ್ತಾ ಇದ್ದೀವಿ. ಹಾ, ಕೂರಿಸಿದೆ. ಎರಡಲ್ಲ, ನಾನು ಹೇಳಿದ್ದಲ್ಲಿ ನಿಮಗೆ ಸಮಸ್ಯೆ ಆಯಿತು ಅಂತೇಳಿ. ಆ ದೇವಸ್ಥಾನದಲ್ಲಿ ಹಿಂದೆ ಗೌಡ್ರು ಮೊದಲೇ ಇಡ್ತಾ ಇತ್ತು. ಅದು ಸ್ವಲ್ಪ ಜನ ಎಲ್ಲ ಜಾಸ್ತಿ ಆದಂತೆ ಊರು ದೇವಸ್ಥಾನದಲ್ಲಿ ಇಡಕತ್ತಿ, ಅಲ್ಲೂ ಜನ ಸಾಕಾರ ಕೊಟ್ಕೊಂಡ್ ಬಂದ್ರು. ಇತ್ತೀಚೆಗೆ ಏನಾಯ್ತು, ಇಲ್ಲಿ ಇಡೋದು ಬೇಡ ಅಂತ ಒಂದು ವರ್ಗ ಮಾಡಿದ್ರು. ಅವಾಗ ಯಾರಿಗೂ ಗೊತ್ತಿಲ್ಲ, ನಮಗೆ ಗೊತ್ತಿಲ್ಲ, ಅದು ರೆಡಿ ಆಗೋಯ್ತು, ಇದಕ್ಕೆ ಅವಕಾಶ ಕೊಡ್ಲಿಲ್ಲ, ದೌರ್ಜನ್ಯ ಮಾಡಿದ್ರು. ಅದೇನು ಇರ್ಲಿ, ಅದ್ರ ಬಗ್ಗೆ ನಾವು ಯೋಚನೆ ಮಾಡಲ್ಲ. ಆ ವರ್ಷ ಅವ್ರು ತಗೊಂಡೋಗಿ ಆಗಲೇ ಬಿಟ್ಬಿಟ್ಟು 1 ಗಂಟೆ ಒಳಗೆ. ಹೋದ ವರ್ಷ ನಾನೇ ಹೇಳಿದೆ ಇವರಿಗೆ, ಬಹಳ ಗಲಾಟೆ ಬೇಡ, ನಿಮ್ಮ ಸಂಪ್ರದಾಯ ಪ್ರಕಾರ ಕಳಸ ಇಕ್ಕೆ ಮಾಡ್ರಪ್ಪ ಅಂತ ಮಾಡಿದ್ರು. ಆಮೇಲೆ ನಮಗೆ ದೇವಿಯ ಒತ್ತಡದ ಮೇಲೆ ನನಗೆ ಒಂದು ಸ್ಥಾನ ಬೇಕು ಅಂದಾಗ ಅದರಲ್ಲೇ ಅಲ್ಲೊಂದು ಮಾಡಿ ನೋಡಿ ಹೋಗ್ರಿ ಬೇಕಾರೆ ಮಾಡಿದೀವಿ. ಒಂದು ತಾತ್ಕಾಲಿಕ ಒಂದು ಗುಡಿಸ್ಲು ಹಾಕಿದ್ದಾರೆ, ಅವರು ಪೂಜೆ ಮಾಡ್ತಾ ಇದ್ದಾರೆ. ಮತ್ ಜನ ಬರಕತ್ತಿದ್ದಾರೆ, ಎಲ್ಲ ಬರ್ಲಿ, ಎಲ್ಲಿ 2 ಕಡೆಗೆ ಹೋಗ್ಲಿ ಜನ, ನಮ್ದೇನ ಪೂಜೆ ಮಾಡಕ್ ನಮ್ಗೇನು, 100 ಗಣಪತಿ ಇಡ್ತಾರಪ್ಪ, ಜನ ಹೋಗ್ತಾರೆ ಮಾಡ್ತಾರೆ. ನಮ್ಮ ಉದ್ದೇಶ ಏನು ಅಂದ್ರೆ, 100 ವರ್ಷಗಳಿಂದ ನಡೆದು ಬಂದಂತ ಒಂದು ಸಂಪ್ರದಾಯಕ್ಕೆ ಭಂಗ ಆಯ್ತು 3 ವರ್ಷ. ಆದ್ರೆ ಈ ವರ್ಷ ಪ್ರಾರಂಭ ಮಾಡಿದೀವಿ ಭಕ್ತರಿಂದ, ಅದಕ್ಕೆ ನೋವಾಗಬಾರ್ದು. ನೀವು ಪತ್ರಕರ್ತರು, ಸತ್ಯವನ್ನು ಪ್ರತಿನೆ ಮಾಡತಕ್ಕಂಥವ್ರು, ನೋಡಿ ಅದನ್ನ ವ್ಯವಸ್ಥೆ ಮಾಡ್ಕೊಡ್ರಿ. ಅಲ್ಲಿ ಬೋರ್ಡ್ ಹಾಕಕ್ಕೂ ಬಿಟ್ಟಿಲ್ಲ, ಮೂಲ ಗೌರಮ್ಮನ ಜಾಗ ಅಂತ ಯಾರು ಬೋರ್ಡ್ನೇ ಹಾಕಿಸ್ತಾ ಇಲ್ಲ.
ಈ ಬಂಧು ಜನರೆಲ್ಲ ನನಗೆ ನಿನ್ನೆ ಅದನ್ನು ಹೇಳ್ತಾ ಇದ್ರು, ಎಲ್ಲಿ ಹೋಗ್ಬೇಕು ಸ್ವಾಮೀಜಿ, ಅತ್ತೆಗೆಲ್ಲ ಕಳಿಸ್ಬಿಟ್ರು ನನಗೆ. ನಿನ್ನೆ ಬೆಳಗಾಮು, ಕೋಲಾರ ಎಲ್ಲ ಕಡೆಯಿಂದ ಮಠದ ಭಕ್ತಾದಿಗಳು ವಿದೇಶದಿಂದ ಸಹಿತ ನನಗೆ ಕೇಳ್ತಾ ಇದ್ದಾರೆ, ಮಹಾರಾಷ್ಟ್ರದಿಂದ. ನನಗೆ ಹೇಳ್ಬಾರ್ದು ಅಂತ ಇದ್ದೆ ನಾನು. ಒತ್ತಡ ಜಾಸ್ತಿ ಆಗ್ಲಿಕ್ಕಾಗಿ ನಿಮ್ಮಳು ಕರೆಸಿ ಈ ಭಕ್ತರಿಗೆ ಹೇಳ್ತಿರೋದು ನಾನು ಅಷ್ಟೇ. ಮುಖ್ಯದ ಮೊದಲಿಂದ ನಮ್ಮ ಕಾಲದಲ್ಲಿ ಅದರದಲ್ಲ, ಅದು 175 ವರ್ಷಗಳಿಂದಲೂ ಬಂದಿರೋದು. ಏನ್ ಗಮನಕ್ಕೆ ತರಕ್ ಹೋಗ್ಬೇಕ್ರಿ ಅವ್ರಿಗೆ? ಹೋಸರಿ ಪೊಲೀಸ್ ನೆರೆದ್ರಾಗಲೇ ಅಡ್ಡಿ ಆಗ್ತಾಗ ಏನೂ ಮಾಡ್ಲಿಲ್ಲ ಅವರು. ಸುಮ್ಮನಾದ್ವಿ ನಾವು ಅಂತಾಗಿ. ಇನ್ನೊಂದು ಗೌರವವನ್ನು ಅನುಭವಿಸ್ಲಿಕ್ಕೆ ಅವ್ರ ಮುಂದ ಹೌದು, ಅವ್ರ ಇಚ್ಛೆ ಅದು. ಅದನ್ನು ಬೇಡ ಅಂತ ಹೇಳಕ್ ಆಗಲ್ಲ. ದೇವ್ರ ಮಂದಿರದಲ್ಲಿ ಇಟ್ಕೊಂಡ್ರಲ್ಲಿ ಜನಕ್ಕೇನು ಇದೇ ಕೋಡಿ ಬಿಟ್ಟದ್ದು ಅಂತ. ಈಗ ಜನಕ್ಕೆ ಅದೇ ಅಭಿಪ್ರಾಯ ಇದೆ. 100 ವರ್ಷದ ಕುತ್ಕೊಂಡಿದ್ರೆ ಇದೇ ನಮ್ದೇನಿಲ್ಲ, ಅದಕ್ಕೇನಿಲ್ಲ. ಆದ್ರೆ ನಾವು ಮಠದಿಂದ ಏನು ಕೊಡ್ತಾ ಇದೀವಿ, ಮುಕ್ತಿ ಗೌರವ, ಮಾಮೂಲು ಗೌರವ ಇದೆಯಲ್ಲ, ಅದಕ್ಕೆ ಪ್ರತ್ಯೇಕ ಜಾಗ ಮಾಡಿದೀವಿ, ಕೊಂಡ್ಕೊಂಡಿದೀವಿ. ಅದನ್ನು ಕೊಂಡು ಅಲ್ಲೊಂದು ಶೆಡ್ ಹಾಕಿ ಮಾಡಿದೀವಿ. 3 ವರ್ಷ ನಿಲ್ಸಿದ್ವಿ. ಅಲ್ಲಿ ಹೋಗ್ಲಿಕ್ಕೆ ಸ್ವಲ್ಪ ತೊಂದರೆ ಆಗ್ತದೆ ಅಂತೇಳಿ ಆ ಮೊನ್ನೆ ಪರಿಚಯ, ಮೂಕ್ತಿ ಪರಿಚಯ, ನಡೆದ ಸತ್ಯ ಘಟನೆಗಳು ಅಂತ ನಾನು ಹೇಳ್ತಾ ಇರೋದು ಅಷ್ಟೇ. ಅದ್ರ ಬಗ್ಗೆ ಇನ್ನೇನು ಏನಿಲ್ಲ. ಜನ ಎಲ್ಲಿ ಬೇಕಾದ್ರು ಅವ್ರು ಪೂಜೆ ಮಾಡೋ ಜನ ಎಲ್ಲಿಗಾರು ನಮ್ಗೆ ಯಾವಕ್ಕಂತೇನಿಲ್ಲ. ಅವ್ರ ಭಕ್ತಿ ಇರುತ್ತೆ, ಅಲ್ಲಿ ಹೋಗ್ತಾರ ಅವ್ರು. ಮೂಲ ಗೌಡ್ರು ಬಂದ ಬಾವಿ ಇದೆ ಮೂಲ. ಇವತ್ತು ಅಲ್ಲೇ ನಡೆಯೋದಲ್ಲ, ಅಲ್ಲಿಂದಲೇ ಅಮ್ಮನವ್ರ ಹೊರಗೆ ಬರೋದು, ಮುಕ್ತಿ ಕೊಡೋದೆಲ್ಲ. ಈಗ ನೀವು ಮಠದಿಂದ ಮುಕ್ತಿ ಕೊಟ್ಟಿಲ್ಲ, ಆ ಮುಕ್ತಿನ ಗ್ರಾಮಕ್ಕೆ ವಾಪಸ್ ಕೊಟ್ಟು. ಗ್ರಾಮಕ್ಕೆ ಸಂಬಂಧವೇ ಇಲ್ಲ ಅದು. ಅಲ್ಲಿ ಪೂಜೆ ಮಾಡ್ತಾರೆ. ಅವ್ರ ಅದು ವಿಷಯ ನನಗೆ ಗೊತ್ತಿಲ್ಲ. ನಮ್ಮ ಕೊಡೋ ಮುಕ್ತಿ ಗೌಡ್ರ ಮಂತ್ಯದಲ್ಲಿರುತ್ತೆ. ಮುಂದ್ಸರಿ ನಾವು ತಂದು ಕೊಡ್ತಾರೆ, ಮತ್ತೆ ವಾಪಸ್ ಕೊಡ್ತೀವಿ ಅವ್ರಿಗೆ, ಅಲ್ಲಿರುತ್ತೆ. ಒಂದೇ 9 ದಿವಸ ಅಷ್ಟೇ, ಯಾವಾಗ 9 ಸೇರುತ್ತೆ. ಪ್ರತಿ ವರ್ಷ 3 ವರ್ಷದಿಂದ ಬಾವಿ ಪ್ರತಿಷ್ಠಾಪನೆ ಮಾಡಿದವರು ಅದೇ ಮನೆಯಿಂದ ಈ ವರ್ಷ ನಿಮ್ಮ ಪೂರ್ತಿ. ಹೌದು, ಅದು ಅಲ್ಲಿಂದಲೇ ಕೊಡ್ಬೇಕು ಯಾವಾಗಲೂ. ಭಕ್ತಾದಿಗಳಿಗೆ ಅಡಚಣೆ ಆಗುವಂತ ಸುದ್ದಿ ಕೇಳಿದ್ವಿ. ಮತ್ತೆ ಅಡಚಣೆಗಿಂತ ಹೆಚ್ಚಾಗಿ ಎಲ್ಲಿಟ್ಟಿದ್ದೀರಾ, ಎಲ್ಲಿ ಮಾಡ್ತಾ ಇದ್ದೀರಿ, ನಾವು ಹೋಗ್ಬೇಕಲ್ಲಿಗೆ. ಹೊಸ್ದಾಗಿ ಇಟ್ಟಿದ್ ನಮ್ಮ ಮಠದ ಇದೆಯಲ್ಲ ಗೌರಮ್ಮ, ಅದೊಂದು ಪ್ರಚಾರ ಬಹಳ ಮುಖ್ಯ. ಒಂದು 1/4 ಮೀಟರ್ 1/4 ಕಿಲೋಮೀಟರ್ ಅಲ್ಲೇ ಒಂದೇ ಒಳ್ಳೆ ರಸ್ತೆ ಪಕ್ಕ ಊರೊಳಗೆ ಅಷ್ಟೇ ಇರೋದು. ಈ ಸತಿ ಬಂದೆ. ಈ ಸತಿ ಇಲ್ಲ ಈ ಸತಿ ಜಾಗ ಪೂಜೆಗೆ ಅಂದ್ರು, ಹೋಗಿದ್ದೆ ನಾನು. ಅವರೇ ಬಂದ್ರು ಪೊಲೀಸರು, ಇಲ್ಲಿಗೆ ಅವರೇ ಬಂದ್ರು, ಅಲ್ಲೂ ಕರ್ಕೊಂಡು ಹೋದ್ರು. ಹೋಗಿ ಬಂದು ನಮಗೆ ಅದ್ರ ಅವಶ್ಯಕತೆ ಇಲ್ಲ. ಶಿಷ್ಯರು ಹೊಡೆದ್ರೆ ಹೊಡಿಸ್ಯಾಳದಪ್ಪ, ಇನ್ನೇ ಮಾಡೋದು. ಹೋದ್ವಿ, ಬಂದ್ರು, ಕರ್ಕೊಂಡ್ಬಿಟ್ಟು ಹೋದ್ರು. ಹಬ್ಬದ ದಿನ ಹೋಗ್ಬೇಕಾಯ್ತು. ನನಗೆ ಸ್ವಲ್ಪ ಕಾಲು ನೋವಾಯ್ತು. ಹೋಸತಿ ನಮ್ ಸಣ್ಣರಿಗೆ ಅಪಮಾನ ಮಾಡಿ ಕಳ್ಸಿದ್ರು. ಹೆಂಗಸನ್ನೆಲ್ಲ ಬಿಟ್ಟು ಕಾರಿಗೆ ಕಲ್ಲು ಹೊಡಿಸಿರು ತಕ್ಷಣ. ಅದಕ್ಕೆ ನಾವಂದ್ರೆ ನೀನೇ ಹೋಗಿ ಕೊಟ್ಟು ಬರಗಪ್ಪ, ಈ ಸತಿ ಅನುಭವಿಸ್ಯಮ್ಮ ಅಂದ್ವಿ. ಇದು ಗೌರವದಲ್ಲಿ ಮಾಡಿ ಕಳಿಸಿದ್ದಾರೆ. ಅದಕ್ಕೆ ದೊಡ್ಡ ಮಂಗಲ್ ತಗತ್ತ ಅವತ್ತು ಹೋಗ್ತೀನಿ, ಬಿಡದಸ್ಲು ಹೋಗ್ತೀನಿ ನಾನು. ಅದರ ಬಗ್ಗೆ ನಮ್ದೇನಿಲ್ಲ. ಎಷ್ಟಪ್ಪ? 17ನೇ ಮೂಗುತಿ ಅದು ಹೇಳಿದ್ನಲ್ಲ, ಅದಕ್ಕೊಂದು ಪಾವಿತ್ರ್ಯತೆ ಇದೆ. ಅದನ್ನ ಹಬ್ಬದ ದಿನ ನಾವು ಹೋಗ್ತೀವಿ. ಅವರ ಗೌಡ್ರ ಮನೆಯಲ್ಲಿ ಒಂದ್ ಕಡೆ ಇರುತ್ತೆ, ಪೂಜಿಸ್ತಾ ಇರ್ತಾರೆ. ಅದ್ ನಮ್ಮ ಹತ್ರ ತಂದು ಕೊಡ್ತಾರೆ. ನಾವು ಮೂಗ್ತಿ ಧರಿಸ್ತೀವಿ, ಆಚಾರ್ಯರು ಇರ್ತಾರೆ. ಅಲ್ಲಿಂದ ಮುಚ್ಚಿಗೆ ತಗೊಂಡೋಗಿ ಸ್ಥಾಪನೆ ಆಗುತ್ತೆ. ನೀರಿ ಬಿಡೋವರೆಗೂ ಅದು ಮೂಗ್ತಿ ಇರುತ್ತೆ. ಬಿಡಬೇಕಾದ್ರೆ ನಮ್ಮ ಎದುರಿಗೆ ಅದನ್ನ ತೆಕ್ಕೊಡ್ತಾರೆ ನಮ್ಮ ಹತ್ರ. ಅದನ್ನ ನಾವು ತೆಗೆದು ಯಾರಿಗೆ ಕೊಡ್ಬೇಕು ಕೊಟ್ಬಿಡ್ತೀವಿ. ಆ ಶಕ್ತಿ ಮಠಕ್ಕೆ ಬಂದ್ಬಿಡುತ್ತೆ, ವಾಪಸ್ ಅಲ್ಲೇನಿರಲ್ಲ. ಆ 9 ದಿನ ಮಾತ್ರ ಆ ಶಕ್ತಿ ಇರುತ್ತೆ. ಒಂದ್ಸರಿ ನಮ್ಮ
RC ಹಿರೇಮಠರು ಅಂತ ವೈಸ್ ಚಾನ್ಸಲರ್ ಎಲ್ಲ ಇದ್ರು. ಅವ್ರು ಬಂದ್ರು, ಅಲ್ಲೊಂದು ಕುದುರೆ ಇಟ್ಟಿರ್ತಾರೆ. ಬೆಳಗಿನ ಟೈಮ್ ಒಂದ್ಸತಿ ಹಿತ್ತಾಳೆ ಕುದುರೆ ನೊರೆ ಬಂದಿತ್ತು ಒಳಗಿಂದ. ಅದು ಆಶ್ಚರ್ಯ ಆಯ್ತು, ಎಲ್ಲರಿಗೂ ಆಶ್ಚರ್ಯ ಆಯ್ತು. ಹಿಂದ್ ಬರೋದಂತೆ, ಅದನ್ನ ಎಲ್ಲರ ಮೇಲೆ ಚೆಲ್ತಾ ಇದ್ರಂತೆ. ಅದಕ್ಕೆ ಇಲ್ಲಿ ಬಂದಾಗ ಕೇಳಿದಾಗ, ರಾತ್ರಿ ಅಜ್ಜಿಯವ್ರ ದರ್ಶನಕ್ಕೆ ಕುದುರೆ ಬಂದಿರೋದ್ರಿಂದ ನೊರೆ ಬಂದಿದೆ. ಅದನ್ನು ತಗೊಂಡೋಗಿ ಟೆಸ್ಟ್ ಮಾಡಿಸಿದ್ರು ಕರ್ನಾಟಕ ವಿಶ್ವವಿದ್ಯಾಲಯದಲ್ಲಿ. ಅದನ್ನು ಟೆಸ್ಟ್ ಮಾಡಿಸಿದ್ರು. ಅದ್ರಿಗೆ ನೆಗೆಟಿವ್ ರಿಪೋರ್ಟ್ ಏನು ಬರಲಿಲ್ಲ. ಅಂತ ಒಂದು ಶಕ್ತಿಯುತವಾದಷ್ಟೇ ಉತ್ತರ ಕೊಟ್ಟರು ನಮಗೆ. ಇವನ್ 30 ವರ್ಷದಲ್ಲಿ ಅಲ್ಲಿ ವೈಸ್ ಚಾನ್ಸಲರೇ ಬಂದಿದ್ರು. ಅಲ್ಲಿಂದ ಕುದುರೆ 4 ತಿಂಗಳಿಗೆ ವರ್ಷ 4 ತಿಂಗಳಿಗೆ ಇರೋದ್ ಬೇಡ. ಮಳೆ ಇನ್ನು ಜಾಸ್ತಿ ತೊಂದರೆ ಇದೆ, ಪ್ರಾಕೃತಿಕ ದೋಷ ಇದೆ. ನಾನು ಹೇಳಿದ್ನಲ್ಲ, 5 ಕಡೆಯಲ್ಲೂ ತೊಂದರೆ. ಭೂಮಿ, ಅಗ್ನಿ, ವಾಯು, ಆಕಾಶ ಎಲ್ಲ ಕಡೆಗೂ ಆಗ್ತಾ ಇದೆ. ಇನ್ನೂ ಒಂದು ದೊಡ್ಡ ಆಕಾಶದಲ್ಲಿ ಆಗೋ ಸುದ್ದಿ ಇದೆ. ಹೇಳ ಜನ ಇದ್ದಂಗೆಲ್ಲ ಸಾಯ್ತಾರೆ ಅಂತೆ, ಭೂಮಿ ಬಿಡುತ್ತೆ ಅಂತೆ, ಗುಡ್ಡ ಹೋಗುತ್ತೆ ಅಂತ ಹೇಳಿದೆ ನಾನು. ಪ್ರಭಾವಗಳು ಜಗತ್ತಿನಾದ್ಯಂತ ಮುಳುಗ್ತವೆ ಅಂತ ಹೇಳಿದೆ ನಾನು ಅದರಲ್ಲಿ. ಈ ಕರ್ನಾಟಕದಲ್ಲಿ ಹೇಳಿದೆ ಇನ್ನೂ ಮಳೆ ಇದೆ, ಅದರಲ್ಲಿ ಇನ್ನೂ ಅನಾಹುತ ಇದೆ. ಒಂದು ಆಕಾಶ ತತ್ವ ಪ್ರಕಾರ ತೊಂದರೆ ಆಗ್ಬೋದು. ಅದು ರಾಜನ ಮೇಲೆ ಭಂಗ ಬೀರ್ತಾರೆ. ಕೋರ್ಟ್ ಆಗಿದೆ, ಹೇಳೋದು ಬೇಡ. ನಾನು ಅವಾಗ ಹೇಳಿದ್ದೆ, 3 ತಿಂಗಳ ಮೊದಲೇ ಹೇಳಿದ್ದೀನಿ ನಾನು. ನೀವು ನೋಡ್ಲಿ, ಧಾರವಾಡದ ಹೇಳಿದ್ದ ನಾನು. ನೀವು ನಂಬಿದ್ರೆ ಹೇಳಿಲ್ಲ ಅಂತಾರಪ್ಪ. ಅಭಿಮನ್ಯುವಿನ ಬಿಂದ್ಲನ್ನ ಕರ್ಣನ ಕೈಯಿಂದ ಮೋಸದಲ್ಲಿ ದಾರ ಕಟ್ ಮಾಡಿಸ್ತಾರೆ. ಮಹಾಭಾರತದಲ್ಲಿ ಕೃಷ್ಣ ಯುದ್ಧ, ಗದಾ ಯುದ್ಧದಲ್ಲಿ ಭೀಮ ಗೆದ್ದ. ಈಗ ಕೃಷ್ಣ ಎಲ್ಲ ದುರ್ಯೋಧನ ಗೆಲ್ತಾನೆ ಅಂತ ಹೇಳಿ, ಅದು ಅರ್ಥ ಹೇಳ್ತೀನಿ ಆಮೇಲೆ ನಾನೇನು. ಇದೇ ಆಗೋದು. ಸೆಂಟ್ರಲ್ ಇದೇನೆ, ಸ್ಟೇಟ್ ಇದೆ. ಆ ಗೌರಮ್ಮನ ಬಗ್ಗೆ ಬೇಡ ನಾವು ಮಾತಾಡೋದು. ಎಲ್ಲವರು ಗೌರಮ್ಮನ ಇಡ್ತಾರೆ, ಗಣಪತಿ ಇಡ್ತಾರೆ, ಅದಕ್ಕೆ ನಮ್ದು ಇರೋದಿಲ್ಲ. ವಿಶೇಷವಾಗಿ ಇಂದಿನ ತಪಸ್ಸು ಒಂದು ದಿನಕ್ಕೆ 21,600 ವಿಶ್ವಾಸ ಅಂತಾರೆ ವಿಜ್ಞಾನಿಗಳು. 2 ಕೋಟಿ ಜಪ ಮಾಡಿ ಎಷ್ಟು ವರ್ಷ ತಗೊಂಡಿರ್ಬೇಕು? ಉಸಿರಾಟ ಒಂದ್ ದಿನಕ್ಕೆ 21,600 ಸಾರಿ ಉಸಿರಾಟ ಅಂತಾರೆ. ಹೇಳಿದಲ್ಲ, ಅವರು 2 ಕೋಟಿ ಅದನ್ನ ಪಂಚಾಕ್ಷರಿ ಮಂತ್ರವನ್ನು ಜಪಿಸಿ ಆ ಮಂತ್ರ ತಯಾರಾದ್ರೆ ಎಷ್ಟು ವರ್ಷ ತಗೊಂಡಿರ್ಬೇಕು? ಅದು ಯಾರಿಗೋಸ್ಕರ ಮಾಡಿದ್ರು? ಲೋಕನಿಗೋಸ್ಕರ ಮಾಡಿದ್ರು. ಅವರು 110 ವರ್ಷ ಬದುಕಿದ್ರು ಅಂತಾರೆ. ಅರ್ಧ ಆಯುಷ್ ಅದಕ್ಕೆ ಹೋಗಿದೆಯಲ್ಲ. ಅಂದ್ರೆ ವಿಶೇಷವಾಗಿ ಈ ನಾಡು ಯೋಗಿಗಳು, ತಪಸ್ವಿಗಳು, ಸನ್ಯಾಸಿಗಳು ಭೂಮಿ ಇವತ್ತು ನಾವು ನೋಡ್ತೀವಲ್ಲ, ಸನ್ಯಾಸಿಗಳು ಕೊಟ್ಟಿರೋದೆ. ನಿಮ್ಮ ಆಪರೇಷನ್ ಆಗ್ಲಿ, ಮೆಡಿಸಿನ್ ಆಗ್ಲಿ, ಅವೆಲ್ಲ ಅವ್ರು ಕೊಟ್ಟಿರೋದೇ ಅವ್ರು ಮುಂದುವರಿತಿರೋದು, ಹೊಸದಾಗಿ ಏನಿಲ್ಲ. ಅಂತವ್ರು ಮಾಡಿದ್ರಿಂದ ಈ ರೀತಿ ಭಂಗ ಆಯ್ತಲ್ಲ. ಭಂಗ ತಪಸ್ ನಮಗೇನು ಯೋಚನೆ ಇಲ್ಲ, ಮಾಡ್ಲಿ ಪಾಪ, ಅವರು ನಮ್ಮ ಹುಡುಗರೆ ಮಾಡ್ಲಿ. ನಾವು ಏನು ಬಂದಿತ್ತು 170 ಬಂದಿತ್ತಲ್ಲ, ಅದು ಜಾಗ ಸ್ಥಾಪನೆ ಮಾಡಿದೀವಲ್ಲ, ಆ ಜಾಗ ಪರಿಚಯಿಸ್ರಿ ಭಕ್ತಾದಿಗಳಿಗೆ. ನಮಗೆ ಎಲ್ಲಾ ಕಡೆಯಿಂದ ಫೋನ್ ಬರ್ತಾ ಇದೆ, ಕೇಳ್ದ ಅದನ್ನು ಪರಿಚಯ ಮಾಡ್ಕೊಡಿ. ವರ್ಷ ಅಲ್ಲೇ ಮಾಡ್ತೀರಾ? ಇನ್ನಲ್ಲೇ ಮಾಡ್ತೀವಿ, ಅಲ್ಲೇ ದೇವಸ್ಥಾನ ಕಟ್ಟಿಸ್ತೀವಿ, ಪರ್ಮನೆಂಟ್ ಕಟ್ಟಿಸ್ತೀವಿ. ಗೌಡ್ರ ಮನೆ ಹತ್ರ ಮೂಲ ಇರುತ್ತೆ, ಮುಂದೆಲ್ಲ ಒಂದು ದೇವಸ್ಥಾನ ಕಟ್ಟಿಸ್ತೀವಿ. ಹಂಗಲ್ಲ, ಜಲ, ಅಗ್ನಿ, ಪೃಥ್ವಿ, ವಾಯು ಅಂತ ಇರ್ತಾರೆ. ಅದು ಮೊದಲಿಂದ ರೂಢಿ ಇರೋಕೆ ಸರಿ ಮಾಡಕ್ ಆಗಲ್ಲ. ಇದು ಪಂಚಾಗ್ನಿಯಿಂದ ಒಂದು ಚೌಕ ಇರುತ್ತೆ, ಇಷ್ಟದಪ್ಪ ಕೂಡದಲ್ಲಿ ಗಟ್ಟಿ ಚೆಂಡ ಹಾಕ್ತಾರೆ.
ತಲೆ ಮೇಲೆ ಬರುತ್ತೆ 5. ಆ ಮಧ್ಯದಲ್ಲಿ ಬಾಳೆ ಎಲೆ ಮೇಲೆ ಕುತ್ಕೊಂಡು ನಾವೇನು ಯೋಚನೆ ಮಾಡ್ಕೊಂಡು ಜಪ 3 ತಾಸು ಮಾಡ್ತೀವಿ, ಅದು ಅರ್ಥ ಆಗುತ್ತೆ. ಅವಾಗಲೇ ಇದು ಅರ್ಧ ಆಗ್ಲಿಲ್ಲ. ಒಂದು ಗೌರವದ ಭಂಗ ಅಂತ ಆಯ್ತು. ಇನ್ನೊಂದು ಜೋಶಿ ಮಠ ಅದೆಲ್ಲ ಮುಳುಗ್ತಲ್ಲ, ಅವಾಗ ಹೇಳಿದ್ದಾನೆ ವಿಮಾಲಯಕ್ಕೆ ತೊಂದರೆ ಆಗುತ್ತೆ, ಜೋಶಿ ಮಠವನ್ನು ಮುಳುಗ್ತೇವೆ ಬದಲಿ ಅಂತ ಹೇಳಿದಾನೆ. ಅವಾಗಲೇ ಹೇಳಿದ್ದಾನೆ. ಇದು ಹೇಳೋ ಉದ್ದೇಶ ಏನಂದ್ರೆ, ಕೊಡಿ ಮಠಕ್ಕೂ ಗೌರವನವ್ರಿಗೆ ಇಂಥ ಸಂಬಂಧ ಇದೆ. ಎಷ್ಟು ಬೆಂಕಿ ಬಿದ್ದಾಗ ನಾನು ದೊತ್ತಲ್ಲಿದ್ದಾಗ ಒಂದು ಅಜ್ಜಿ ಈಗ ತೆಗಿತಾ ಇತ್ತು, ಕಣ್ಣ ಸ್ವತಃ ನೋಡಿದ್ದೆ ನಾನು. ಪಕ್ಕದ ಬಟ್ಲ ಜೇನುತುಪ್ಪ ಇಟ್ಟಿದೆ, ಅದನ್ನ ಹಚ್ತಾ ಇತ್ತು. ನಾನು ಯಾವ ಆಸ್ಪತ್ರೆಗೂ ನಮ್ಮ ಹುಡುಗರಿಗಂತೂ ಎಲ್ಲ ಇಷ್ಟು ಓದಿತ್ತಿದ್ದಲ್ಲ. 1 ವರ್ಷ ತಡ ಜೇನುತುಪ್ಪಕ್ಕೆ ಹೋಯ್ತು. ಹಿಂದೆ ಎಲ್ಲ ಕೆಮ್ಮು ಚೆನ್ನಾಗಿ ಹೋಗ್ಬಿಟ್ಟಿತ್ತು. ಈ ಹುಡುಗಲ್ಲ ಸ್ವಾಮಿಗಳು ಹೋಗ್ತಾರೆ ಅಂತ ನಾ ಹೋದ್ರು ಹೋಗ್ಲಿ ಬಿಡ್ರಪ್ಪ ಅಂತ ಹೇಳಿದೆ. ಜೇನುತುಪ್ಪ ಹಿಂದೆ ಅನೇಕ ಕಾಲ ಈ ಮಠದ ಸ್ವಾಮಿ ಆದವನಿಗೆ 12 ವರ್ಷ ದಾಟಿದ್ರೆ, ಕ್ರಮವಾಗಿದ್ರೆ ಆಕೆ ಮಾತಾಡ್ತಾಳೆ. ಸ್ವಾಮಿ ಹತ್ರ ಯಾವ ರೂಪದಲ್ಲಾದ್ರೂ ಮಾತಾಡ್ತಾಳೆ, ಕಟ್ಸುಗಳು ಹೇಳ್ಕೊಡ್ತಾರೆ. ಅದು ನಮ್ಮ ಅನುಭವ. ಎಲ್ಲಿ ನಿಧಿ ಇರುತ್ತೆ ಅಲ್ಲಿ ವಿಧಿ ಕಾಡ್ತದೆ. ಅವರು ದೊಡ್ಡವ್ರು ಹೇಳಿದ್ರೆ ಎಲ್ಲಿ ಬೆಂಕಿ ಬಂಗಾರ ಹುಟ್ಟಿಸ್ಬೇಡ್ರಿ ಅಂತ. ಈ ನಾವೇನ್ ಮಾಡಿದ್ವಿ, ಊಟ ಗೀಟ ಹಾಕ್ಲಿ ಅಂತೇಳಿ ಭಕ್ತರಿಗೆ ಹೇಳಿದ್ವಿ, ಅದು ಕೂಡಿ ಬಿಡ್ತು. ಈಗ ಅದು ಗದ್ಲ, ಗೌರವ ಗದ್ಲಲ್ಲ, ಆ ದುಡ್ಡಿನ ಗದ್ಲ ಅಷ್ಟೇ. ಗೌರವ ಯಾರೋ ಮುಟ್ಲಿ. ನಾನು ಹೇಳಿದೆ ಇವರಿಗೆ, ನೀವು ದುಡ್ಡಿಗೋಸ್ಕರ ಮಾಡಕ್ ಹೋಗ್ಬೇಡ್ರಿ. ಹಿಂದೆ ಗುರುಗಳು ನಿಮ್ಮಂತನಕ್ಕೆ ಒಂದು ಆಶೀರ್ವಾದ ಮಾಡಿದ್ದಾರೆ, ಒಂದು ಗುಡ್ಲ ಹಾಕ್ಯಂಡ್ ಮಾಡ್ರಪ್ಪ, ಪೂಜೆ ಮಾಡ್ರಿ, ಬಿಡ್ಬೇಡ್ರಿ ಅದನ್ನ. 3 ವರ್ಷ ಆಯ್ತಲ್ಲ ಅಂತೇಳಿ ಹೇಳಿದ್ವಿ. ಇವರು ಸಾಲ ಸುಲ ಮಾಡಿ ಏನೋ ಅದೊಂದು ಜಾಗ ಕೊಟ್ಕೊಂಡು 35 ಲಕ್ಷಕ್ಕೆ ಆ ಜಾಗ ತಗೊಂಡಿರೋದು. ಅವನು ಬೇರೆಯವ್ರಿಗೆ ವ್ಯಾಪಾರ ಆಗಿಬಿಟ್ಟಿತ್ತು. ಅವನು ನಮ್ಮ ಒಂದು ಮಾತು ಹಿಂದೆ ಅದು ಒಂದು ಕ್ಷೇತ್ರ ಆಗುತ್ತೆ ಕಣೋ ಅಂತ ಹೇಳಿದ್ ನಾನು 34 ವರ್ಷದಲ್ಲಿ. ಅದೇ ಬಿಡ್ರಿ, ಈ ಕ್ಷೇತ್ರ ನೋಡ್ರಿ, ಅದು ಮುಂದೆ ಆಗ್ತದೆ. ದೇವಸ್ಥಾನ ಕಟ್ಟೋದು 15 ಲಕ್ಷ ಕೊಡ್ತಿದ್ರು, ಅವ್ರು ಮೊನ್ನೆ ಬಂದು ಹೇಳೋದು ದೇವಸ್ಥಾನ ಕಟ್ಟಿ 15 ಲಕ್ಷ ಕೊಡ್ತಿದ್ರು. ಆ ವಿಷಯ ಬೇಡ. ಆ ತಪಶಕ್ತಿ ಅಂತಕ್ಕಂಥದ್ದು ಜಗತ್ ಕಲ್ಯಾಣಕ್ಕಿದೆ. ಅದನ್ನು ಉಪಯೋಗ ಮಾಡ್ಕೊಳ್ಳಿ. ಒಂದು ದೃಷ್ಟಿ ನೋಡಿದ್ರೆ ಸಾಕು. ಅದಕ್ಕೊಂದು ನೋಡಿ, ನಾವಂತೂ ನಿಮ್ಗೆ ಹೇಳ್ಬಾರ್ದು ಪ್ರಶ್ನೆಯಲ್ಲಿ, ಆದ್ರೂ ಹೇಳ್ತೀನಿ. DVSP ಹೇಳಿದೆ ನಾನು, ಅವನೇನೋ ಹೇಳಕ್ ಬಂದ ಕೋರ್ಟ್ಗೆ ಹೋಗ್ರಿಂದ, ನೋಡಪ್ಪ ಇಲ್ಲಿಂದ ಮುಂದಕ್ಕೆ ಗೌರವನ ವಿಚಾರವಾಗಿ ನಿನಗೇನಾರು ಹೇಳಿದ್ರೆ ನಿನ್ ಬೂಟ್ಸಲ್ಲಿ ನನಗೆ ಹೊಡೆಯಿದ್ದೆ. ಅವನಿಗೆ ಮೇಲೆ ಹೇಳ್ತೀನಿ ನಾನು, ಈ ಮೇಲೆ ಹೇಳಲ್ಲ ಅಂದೆ. ನಿನ್ನೆ ನನ್ನ ಕಾರ್ನ ಅಡ್ಡ ಹಾಕಿರ್ ಬಂದ್ರೆ ಅವ್ರು ಬರ್ತ, ತಪ್ಪಾಯ್ತು ಸ್ವಾಮಿ, ನಿಮ್ಮ ಇನ್ಸ್ಪೆಕ್ಟರ್ ಬಂದು ನನಗೆ ಹೇಳಿದ, ಹೊಡೆಯಂಗಿಲ್ಲ. ಬಾಣವರ್ ಸಬ್ ಇನ್ಸ್ಪೆಕ್ಟರ್ ಹೇಳಿದ, ನಾವು ಯಾವತ್ತೂ ಒಳ್ಳೇದಾಗಲಿ, ಕೆಟ್ಟದ್ದು ಬಯಸಲ್ಲ ನಾವು. ಅವ್ರಿಗೆ ಆರೋಗ್ಯ ಚೆನ್ನಾಗಾಗಲಿ. ಒಂದು ಶಕ್ತಿ ಕೆಣಕಿರೆ ಏನಾಗುತ್ತೆ ಅನ್ನೋದು ಜಗತ್ ತಿಳ್ಕೋಬೇಕು. ಈ ಒಂದು 3 ಸತ್ಯ ಘಟನೆಗಳು ನಿಮ್ಮ ಮುಂದೆ ಇಟ್ಟಿದ್ದೀನಿ. ನೀವು ನೋಡು, ಅದನ್ನ ಹೆಂಗೆ ಮಾಡ್ಕೊಡ್ತೀರಾ. ಅನ್ನೋದು 3 ಅಮ್ಮನ ದೇವಸ್ಥಾನ ಒಂದು ಬೋರ್ಡ್ ಹಾಕಿದ್ರೆ ಆಯ್ತು. ನಮಗೆ ಅದನ್ನೇ ಜನಗಳು ಕೇಳ್ತಾ ಇರೋದು. ನಿಮ್ಮ ರಷ್ಯಾದಲ್ಲಿ ಮಹಾದೇವಪ್ಪ ಅಂತಿಲ್ಲ, ಅವರು ಈ ಇಂಡಿಯಾದ ಪ್ರಜಾವಾಣಿ ಕರೆಸ್ಪಾಂಡೆಂಟ್ಸ್, ಅವ್ರ ಮಗಳು ನನಗೆ ಫೋನ್ ಮಾಡಿದ್ರು, ಎಲ್ಲಿದೆ ಬುದ್ಧಿ. ನಮ್ಮ ಅಮೇರಿಕದ ಬೇಕಾದ ಶಿಷ್ಯರು ಫೋನ್ ಮಾಡಿದ್ರು, ಭದ್ರಾವತಿ, ಮಹಾರಾಷ್ಟ್ರ, ಆಂಧ್ರದಿಂದ ಎಲ್ಲ ಫೋನ್ ಮಾಡ್ತಾ ಇದ್ರಲ್ಲ. ನಿನ್ನೆವರೆಗೂ ಅದಕ್ಕೋಸ್ಕರ ಹೇಳ್ಬೇಕು ಅಂತೇಳಿ ನಾನು ಕರೆಸ್ತಾ ಇರ್ತೇನೆ.